ಸಂಪತ್ತು ಗಳಿಸುವುದು ಒಂದು ಕಲೆ, ಆದರೆ ಅದನ್ನು ಉಳಿಸಿ ಸರಿಯಾದ ಸಮಯದಲ್ಲಿ ಸರಿಯಾದ ರೀತಿಯಲ್ಲಿ ಬಳಸುವುದು ಇನ್ನೂ ದೊಡ್ಡ ಚಾತುರ್ಯ. ಚಾಣಕ್ಯನ ನೀತಿ ಚಿಂತನೆ ನಮಗೆ ಹಣದ ಹಿಂದೆ ಓಡುವುದಕ್ಕಿಂತ ಹಣವನ್ನು ವಿವೇಕದಿಂದ ನಿರ್ವಹಿಸುವುದನ್ನು ಕಲಿಸುತ್ತೆ. ಹಣ ಸಂಪಾದಿಸುವುದಕ್ಕಿಂತ ಸಂಪಾದಿಸಿದ ಹಣ ಎಲ್ಲಿ ಖರ್ಚಾಗುತ್ತಿದೆ ಎಂಬುದನ್ನು ತಿಳಿದುಕೊಳ್ಳುವುದು ದೊಡ್ಡ ಬುದ್ಧಿವಂತಿಕೆ. ಆದಾಯ ಹೆಚ್ಚಾದಾಗ ಜೀವನ ಶೈಲಿಯನ್ನು ಮಾತ್ರ ಹೆಚ್ಚಿಸಬೇಡ, ಮೊದಲು ಉಳಿತಾಯದ ಸಾಮರ್ಥ್ಯವನ್ನು ಹೆಚ್ಚಿಸು. ಹಣವಿರುವಾಗ ಉಳಿಸುವವನು ಭವಿಷ್ಯವನ್ನು ಕಟ್ಟುತ್ತಾನೆ, ಹಣವಿಲ್ಲದಾಗ ಉಳಿಸಲು ಯೋಚಿಸುವವನು ಪರಿಸ್ಥಿತಿಯ ಹಿಂದೆ ಓಡುತ್ತಾನೆ. ಅಗತ್ಯ ಮತ್ತು ಆಸೆಯ ನಡುವಿನ ವ್ಯತ್ಯಾಸ ತಿಳಿದವನಿಗೆ ಹಣದ ಕೊರತೆ ಸುಲಭವಾಗಿ ಆಳಲು ಸಾಧ್ಯವಿಲ್ಲ. ಸಂಪತ್ತಿನ ರಕ್ಷಣೆ ಸಂಪತ್ತು ಗಳಿಸುವಷ್ಟೇ ಮುಖ್ಯ. ನಿರ್ಲಕ್ಷ್ಯದಿಂದ ಕಳೆದುಕೊಂಡ ಹಣ ಮತ್ತೆ ಬರಲು ಸಮಯ ಬೇಕಾಗುತ್ತದೆ. ಸಾಲ ತೆಗೆದುಕೊಳ್ಳುವ ಮೊದಲು ಅದರ ಭಾರವನ್ನು ಯೋಚಿಸು. ಹಣ ಪಡೆಯುವುದು ಸುಲಭವಾಗಬಹುದು, ಆದರೆ ಅದರ ಹೊಣೆ ತೀರಿಸುವುದು ಸುಲಭವಲ್ಲ. ಪ್ರತಿದಿನದ ಸಣ್ಣ ಉಳಿತಾಯವನ್ನು ನಿರ್ಲಕ್ಷಿಸಬೇಡ. ಹನಿ ಹನಿಯಾಗಿ ಸೇರುವ ಸಂಪತ್ತೇ ಒಂದು ದಿನ ದೊಡ್ಡ ಆಧಾರವಾಗುತ್ತದೆ. ಹಣವನ್ನು ಪ್ರದರ್ಶಿಸುವವನು ಗಮನ ಸೆಳೆಯುತ್ತಾನೆ, ಹಣವನ್ನು ವಿವೇಕದಿಂದ ಬಳಸುವವನು ತನ್ನ ಭವಿಷ್ಯವನ್ನ ಬಲಪಡಿಸುತ್ತಾನೆ. ಆದಾಯ ಎಷ್ಟಿದೆ ಎನ್ನುವುದಕ್ಕಿಂತ ಅದರಲ್ಲಿ ಎಷ್ಟು ಉಳಿಯುತ್ತದೆ ಎಂಬುದೇ ಆರ್ಥಿಕ ಬುದ್ಧಿವಂತಿಕೆಯ ನಿಜವಾದ ಅಳತೆ. ತುರ್ತು ಸಂದರ್ಭಕ್ಕಾಗಿ ಹಣವನ್ನು ಬದಿಗಿಡದವನು ಸಂಕಷ್ಟ ಬಂದಾಗ ತನ್ನ ಸ್ವಾತಂತ್ರ್ಯವನ್ನೇ ಸಾಲಕ್ಕೆ ಇಡಬೇಕಾಗಬಹುದು. ಹಣವನ್ನು ಕೇವಲ ಖರ್ಚಿನ ಸಾಧನವೆಂದು ನೋಡುವವನು ಇಂದನ್ನು ನೋಡುತ್ತಾನೆ, ಅದನ್ನು ಭವಿಷ್ಯದ ಭದ್ರತೆ ಎಂದು ನೋಡುವವನು ನಾಳೆಯನ್ನು ನಿರ್ಮಿಸುತ್ತಾನೆ. ಲಾಭ ಕಾಣುತ್ತಿದೆ ಎಂಬ ಕಾರಣಕ್ಕೆ ಪ್ರತಿಯೊಂದು ಅವಕಾಶವನ್ನು ಹಿಡಿಯಬೇಡ. ಅಪಾಯವನ್ನು ಅಳೆಯುವ ವಿವೇಕವು ಸಂಪತ್ತಿನ ಭಾಗವೇ. ಸಂಪತ್ತು ಹೆಚ್ಚಾದಂತೆ ಆಸೆ ಹೆಚ್ಚಿಸಿದರೆ ಹಣವು ಸಾಲದು, ವಿವೇಕ ಹೆಚ್ಚಿಸಿದರೆ ಕಡಿಮೆ ಹಣವು ಸಾಕಾಗಬಹುದು. ಹಣದ ಲೆಕ್ಕವನ್ನು ತಿಳಿಯದವನಿಗೆ ದೊಡ್ಡ ಆದಾಯವು ಸಣ್ಣದಾಗುತ್ತದೆ, ಲೆಕ್ಕ ತಿಳಿದವನಿಗೆ ಸಣ್ಣ ಆದಾಯವು ಉಪಯುಕ್ತವಾಗುತ್ತದೆ. ಸಂಪತ್ತಿನ ನಿಜವಾದ ಶಕ್ತಿ ಅದು ಎಷ್ಟು ಇದೆ ಎಂಬುದಲ್ಲ, ಕಷ್ಟದ ಸಮಯದಲ್ಲಿ ಅದು ಎಷ್ಟು ಕಾಲ ನಿನ್ನನ್ನು ನಿಲ್ಲಿಸುತ್ತದೆ ಎಂಬುದರಲ್ಲಿ ಇದೆ. ಸ್ನೇಹಿತರೆ, ಹಣ ಸಂಪಾದಿಸುವುದು ಯಶಸ್ಸಿನ ಒಂದು ಭಾಗ ಮಾತ್ರ. ಅದನ್ನು ಉಳಿಸುವುದು, ಬೆಳೆಸುವುದು ಮತ್ತು ಅಗತ್ಯದ ಸಮಯದಲ್ಲಿ ಸರಿಯಾಗಿ ಬಳಸುವುದು ನಿಜವಾದ ಹಣಕಾಸಿನ ಬುದ್ಧಿವಂತಿಕೆ. ಈ 15 ಹೇಳಿಕೆಗಳಲ್ಲಿ ನಿಮಗೆ ಹೆಚ್ಚು ಇಷ್ಟವಾದ ಹೇಳಿಕೆಯನ್ನು ಕಮೆಂಟ್ನಲ್ಲಿ ತಿಳಿಸಿ. ಇಂತಹ ಅರ್ಥಪೂರ್ಣ ಕನ್ನಡ ಸುಭಾಷಿತಗಳು ಮತ್ತು ಜೀವನ ಪಾಠಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗೊಂದು ಲೈಕ್ ಕೊಟ್ಟು ಶೇರ್ ಮಾಡಿ. ಧನ್ಯವಾದಗಳು.